ಮಿರಾಕಲ್ ಗಾರ್ಡನ್ ಮತ್ತು ಬಟರ್ಫ್ಲೈ ಪಾರ್ಕಿದು ಡೀಟೇಲ್ಸನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ನಿಮಗೆ ಮಿರಾಕಲ್ ಗಾರ್ಡನ್ದು ವಿಡಿಯೋ ತೋರಿಸ್ತಾ ಇದ್ದೀನಿ. ಆಮೇಲೆ ಏನು ಟಿಕೆಟ್ ಪ್ರೈಸ್ ಇರುತ್ತೆ, ಏನು ಡಿಸ್ಕೌಂಟೆಡ್ ಪ್ರೈಸ್ ಆಗಿ ಸಿಗುತ್ತೆ ನಿಮಗೆ ಟಿಕೆಟ್ಸು, ಆಮೇಲೆ ಟೈಮಿಂಗ್ಸ್ ಏನಿದೆ ಈ ಮಿರಾಕಲ್ ಗಾರ್ಡನ್ ಬಟರ್ಫ್ಲೈ ಪಾರ್ಕಿಗೆ ಹೋಗಲಿಕ್ಕೆ, ಆಮೇಲೆ ಯಾವ ಟೈಮಿಗೆ ನೀವು ಹೋಗೋದು ಬೆಟರ್, ಬೆಸ್ಟ್ ಟೈಮ್ ಟು ವಿಸಿಟ್ ಮಿರಾಕಲ್ ಗಾರ್ಡನ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇದು ಸಿಕ್ಕಾಪಟ್ಟೆ ದೊಡ್ಡ ಗಾರ್ಡನ್ನು. ನಾನು ಈ ಥರ ಗಾರ್ಡನ್ ಎಲ್ಲೂ ನೋಡಿಲ್ಲ. ನಾನು ಮೈಸೂರ್ದು ಬೃಂದಾವನ್ ಗಾರ್ಡನ್ನೇ ನೋಡಿರೋದು ದೊಡ್ಡದಂದರೆ, ಬಟ್ ಅದಕ್ಕಿಂತ ಎಷ್ಟೋ ಪಾಲು ದೊಡ್ಡದಿದೆ ಈ ಗಾರ್ಡನ್ನು. ಈ ಗಾರ್ಡನ್ ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ದಿನ 2013ಗೆ ಲಾಂಚ್ ಮಾಡಿದ್ದಾರೆ. ಸೊ ಇದರ ಸ್ಕ್ವೇರ್ ಫೀಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ, 72,000 ಸ್ಕ್ವೇರ್ ಫೀಟ್ ಇದೆ. 150 ಮಿಲಿಯನ್ ಫ್ಲಾಸ್ಗಳಿದೆ, ಆಮೇಲೆ 250 ಮಿಲಿಯನ್ನಷ್ಟು ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ ಇದರ ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ 40 ಮಿಲಿಯನ್ AED ಆಗಿದೆ. ಗಾರ್ಡನ್ ಓಪನಿಂಗ್ ಟೈಮ್ 9 AM ಓಪನ್ ಆದರೆ ನೈಟ್ 9 PM ತನಕ, ಮಂಡೇ ಟು ಫ್ರೈಡೇ. ಇಫ್ ಇಟ್ ಈಸ್ ಆನ್ ವೀಕೆಂಡ್, ಸ್ಯಾಟರ್ಡೇ ಆ್ಯಂಡ್ ಸಂಡೇ ಮತ್ತು ಪಬ್ಲಿಕ್ ಹಾಲಿಡೇ ದಿನ 9 AM ಇಂದ 11 PM ತನಕ ಓಪನ್ ಇರುತ್ತೆ. ದುಬೈ ಲೈಫ್ ಇಸ್ ಜನರಲಿ ನೈಟ್ ಲೈಫ್ ಅಲ್ವಾ, ಹಾಗಾಗಿ ಇವ್ರದ್ದು ಯಾವುದೇ ಆ್ಯಕ್ಟಿವಿಟಿಗೆ ಹೋದ್ರೂ ನಿಮಗೆ ಲೇಟ್ ನೈಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇನ್ನೊಂದು, ಈ ಎಮಿರೈಟ್ಸ್ A380ನ ಅವರು ಮಾಡಿದ್ದಾರೆ. ಅದಕ್ಕೆ 5 ಲಕ್ಷ ಹೂಗಳನ್ನು ಬಳಸಿ ಮಾಡಿದ್ದಾರೆ. ಆಮೇಲೆ ಫ್ಲಾರಲ್ ಕ್ಲಾಕ್ ಅಂತ ಇದೆ, ಅದು ಫೇಮಸ್ ಆಗಿರುವಂಥದ್ದು. ಆಮೇಲೆ ಡಿಸ್ನಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ 18 ಮೀಟರ್ದು ಮಿಕ್ಕಿ ಮೌಸ್ನ ಮಾಡಿದ್ದಾರೆ. ಆಮೇಲೆ ಇದಕ್ಕೆ 3 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ದುಬೈ ಮಿರಾಕಲ್ ಗಾರ್ಡನ್ನಿಗೆ. ಆಮೇಲೆ ಇದು ಸಿಕ್ಕಾಬಟ್ಟೆ ದೊಡ್ಡದು, ಆಮೇಲೆ ನಿಮಗೆ ವಾಕ್ ಮಾಡಿದಷ್ಟು ಮುಗಿಯಲ್ಲ, ಅಷ್ಟು ದೊಡ್ಡದಾಗಿದೆ. ಸೊ ಇಲ್ಲಿ ಕೂಡ ನಿಮಗೆ ವೀಲ್ ಚೇರ್ ಆಪ್ಷನ್ ಇದೆ. ನೀವು ID ಕಾರ್ಡ್ ಪ್ರೂಫ್ನ ತೋರಿಸ್ಬಿಟ್ಟು ನೀವು ವೀಲ್ ಚೇರ್ನ ತಗೊಂಡು ವೀಲ್ ಚೇರ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಮಿರಾಕಲ್ ಗಾರ್ಡನ್ಗೆ ನೀವು ಇನ್ ಕೇಸ್ ನೀವು ಕ್ಯಾನ್ಸಲೇಷನ್ ಪಾಲಿಸಿ ಇಲ್ಲ ರೀಸ್ಕೆಡ್ಯೂಲಿಂಗ್ ಮಾಡಬೇಕಂದ್ರೆ ನಿಮಗೆ ಪ್ರೀವಿಯಸ್ ಡೇ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ರೀಸ್ಕೆಡ್ಯೂಲಿಂಗ್ ಮಾತ್ರ ಪಾಸಿಬಲ್ ಇಲ್ಲ. ನೀವು ಟಿಕೆಟ್ ತಗೊಂಡ್ರೆ ರೀಸ್ಕೆಡ್ಯೂಲ್ ಮಾಡೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಗೆಟ್ ದ ರೀಫಂಡ್ ಬೈ ಕ್ಯಾನ್ಸಲೇಷನ್ ಪಾಲಿಸಿ ಇಂದಾಗೆ ರೀಫಂಡ್ ಮಾಡ್ಕೋಬೋದು. ಆಮೇಲೆ ಮಿರಾಕಲ್ ಗಾರ್ಡನ್ದು ಪ್ರೈಸ್ ನೋಡಿದ್ರೆ 2300 ಬರುತ್ತೆ ಮಿರಾಕಲ್ ಗಾರ್ಡನ್ನು. ಆಮೇಲೆ ಬಟರ್ಫ್ಲೈ ಗಾರ್ಡನ್ನು ಕೂಡ ಚೆನ್ನಾಗಿದೆ. ಬಟರ್ಫ್ಲೈ ಗಾರ್ಡನ್ನಲ್ಲಿ 54 AED ಅಂದರೆ 1296 ರುಪೀಸ್ ಆಗುತ್ತೆ ಈಗಿದ್ದು ಪ್ರೈಸ್ ಪ್ರಕಾರ. 2025 ಹೇಳ್ತಾ ಇದ್ದೀನಿ. ಆಮೇಲೆ ಕಾಂಬೋ ಟಿಕೆಟ್ಸ್ ಇದೆ, ಅದನ್ನು ನಾನು ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ ಕಾಂಬೋ ಟಿಕೆಟ್ಸ್ ಬಗ್ಗೆ. ಆಮೇಲೆ ಏನಂದರೆ ಇಲ್ಲಿ ಆ್ಯಕ್ಚುಲಿ ಕ್ಯಾಬಲ್ಲಿ ಬಂದಿಲ್ಲ, ನಾವು ಶೇರಿಂಗ್ ಬಸ್ಸಲ್ಲಿ ಬಂದಿರೋದು. ಸೊ ಏನಂದರೆ ನಿಮ್ಗೆ ಇಲ್ಲಿ ಟೈಮಿಂಗ್ ಕೊಟ್ಟಿರ್ತಾರೆ, ಅವ್ರು ಶೇರಿಂಗ್ ಬಸ್ಸಲ್ಲಿ ಬರುವಾಗ ಅರೌಂಡ್ 2 to 3 hours ಕೊಟ್ಟಿದ್ದಾರೆ ಮಿರಾಕಲ್ ಗಾರ್ಡನ್ ನೋಡಲಿಕ್ಕೆ. ಬಟ್ ನೀವು ಆ್ಯಕ್ಚುಲಿ ಈವ್ನಿಂಗ್ ಫುಲ್ ಮಿರಾಕಲ್ ಗಾರ್ಡನಲ್ಲೇ ಸ್ಪೆಂಡ್ ಮಾಡ್ಬೋದು. ಬಟ್ ನಮಗೆ ಮಿರಾಕಲ್ ಗಾರ್ಡನಿಂದ ಬೇರೆ ಕಡೆನೂ ಹೋಗಬೇಕಾಗಿತ್ತು, ಹಾಗೆ ನಮಗೆ 3 hours ಟೈಮ್ ಕೊಟ್ಟಿದ್ದರು. ಸೊ ಇದು ನೋಡಲಿಕ್ಕೆ ಸಿಕ್ಕಾಬಟ್ಟೆ ದೊಡ್ಡದಿದೆ. ಆಮೇಲೆ ನಿಮಗೆ ಫೋಟೋ ಶೂಟ್ಗೆ, ವಿಡಿಯೋ ಶೂಟ್ಗೆ ಇಟ್ಸ್ ಅ ಬೆಸ್ಟ್ ಪ್ಲೇಸ್. ಈ ಗಾರ್ಡನ್ ಒಳಗೆ ನಿಮಗೆ ತಿನ್ನಲಿಕ್ಕೆಲ್ಲ ಸಿಗತ್ತೆ, ಆದರೆ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಕಂಪ್ಯಾರಿಟಿವ್ಲಿ. ದುಬೈಗೆಲ್ಲ ಕಂಪೇರ್ ಮಾಡಿದರೆ ಈ ಏರಿಯಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಹಾಗಾಗಿ ಒಳಗಡೆ ಗಾರ್ಡನ್ ಒಳಗೆ ಜನರಲಿ ಎಕ್ಸ್ಪೆನ್ಸಿವ್ ಇದೆ, ಬಟ್ ತುಂಬ ಐಟಮ್ಸ್ ಅವೈಲೇಬಲ್ ಇದೆ. ಐಸ್ ಕ್ರೀಮ್ಸ್ ಇದೆ, ಕಾರ್ನ್ ಇದೆ, ಡಿಫ್ರೆಂಟ್ ಸ್ನ್ಯಾಕ್ ಐಟಮ್ ಇದೆ, ಬರ್ಗರು, ರೋಲ್ಸು ಆ ಥರ ಎಲ್ಲ ಸಿಗುತ್ತೆ. ನೀವು ಆಡ್ ಮಂತ್ಸಲ್ಲೆಲ್ಲ ಬಂದರೆ ನೀವು ಈ ಮಿರಾಕಲ್ ಗಾರ್ಡನ್ ಮಿಸ್ ಮಾಡ್ತೀರಾ. ತುಂಬ ಆ್ಯಕ್ಟಿವಿಟೀಸ್ ದುಬೈಯಲ್ಲಿ ಮಿಸ್ ಮಾಡ್ತೀರಾ. ಇದು ಈ ವರ್ಷ 2024 ಅಕ್ಟೋಬರಲ್ಲಿ ಓಪನ್ ಆಗಿದೆ ಮಿರಾಕಲ್ ಗಾರ್ಡನ್ನು. ಇದು ಇನ್ನೂ ಅರೌಂಡ್ ಮಾರ್ಚ್ ಎಂಡ್ ಇಲ್ಲ ಏಪ್ರಿಲ್ ತನಕ ಈ ಮಿರಾಕಲ್ ಗಾರ್ಡನ್ ಓಪನ್ ಇರುತ್ತೆ. ಮೇ ನಂತರ ಇಲ್ಲಿ ಶಟ್ ಡೌನ್ ಮಾಡ್ತಾರೆ, ಯಾಕಂದರೆ ತುಂಬಾ ಸೆಕೆ ಇರುತ್ತೆ. ಸಮ್ಮರ್ ಸೀಸನ್ ಅಲ್ವಾ, ಮೇಯಿಂದ ಏಪ್ರಿಲ್ ಮೇ ಎಲ್ಲ ಸಮ್ಮರ್ ಸೀಸನ್. ಸೊ ಮೇಯಿಂದ ಶಟ್ ಡೌನ್ ಮಾಡಿದರೆ ಮತ್ತೆ ಪುನಃ ನೆಕ್ಸ್ಟ್ ಅಕ್ಟೋಬರ್ ಇಲ್ಲ ನವಂಬರ್ಗೆ ಓಪನ್ ಮಾಡೋದು ಎವ್ರಿ ಇಯರು. ಈ ಮಿರಾಕಲ್ ಗಾರ್ಡನ್ ಹತ್ರನೇ ಬಟರ್ಫ್ಲೈ ಪಾರ್ಕ್ ಕೂಡ ಇದೆ. ಇದು ವಾಕೆಬಲ್ ಡಿಸ್ಟೆನ್ಸ್ ಇದೆ. ಹಾಗೆ ಕೆಲವರು ಮಿರಾಕಲ್ ಗಾರ್ಡನ್ ಮುಗಿಸ್ಬಿಟ್ಟು ಬಟರ್ಫ್ಲೈ ಪಾರ್ಕಿಗೆ ಹೋಗ್ತಾರೆ. ಕೆಲವರು ಬಟರ್ಫ್ಲೈ ಪಾರ್ಕ್ನ ಸ್ಕಿಪ್ ಮಾಡಿಬಿಟ್ಟು ಮಿರಾಕಲ್ ಗಾರ್ಡನ್ ಜೊತೆ ಗ್ಲೋಬಲ್ ವಿಲೇಜ್ಗೆ ಹೋಗ್ತಾರೆ. ಸೊ ನಿಮಗೆ ನಾನು ಟಿಕೆಟ್ಸ್ದು ಕಾಂಬೋ ಆಫರ್ಸ್ ತೋರಿಸ್ತೀನಿ. ಈಗ ನೀವು ಮಿರಾಕಲ್ ಗಾರ್ಡನ್ ಸಪ್ರೇಟಾಗಿ ಬೈ ಮಾಡಿದರೆ ಕಾಸ್ಟ್ ಜಾಸ್ತಿ ಇರುತ್ತೆ, ಇಲ್ಲ ಬಟರ್ಫ್ಲೈ ಪಾರ್ಕ್ ಸಪ್ರೇಟ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ನೀವು ಕಾಂಬೋ ಆಫರ್ಸ್ ತಗೊಂಡ್ರೆ ನಿಮಗೆ ಕಮ್ಮಿ
ಸಿಗುತ್ತೆ. ಮಿರಾಕಲ್ ಗಾರ್ಡನ್ ಸಪ್ರೇಟ್ ತಗೊಂಡ್ರೆ 2300 ಆಗುತ್ತೆ. ಆಮೇಲೆ ಬಟರ್ಫ್ಲೈ ಗಾರ್ಡನ್ 1296 ಆಗುತ್ತೆ. ಸೊ ನಿಮಗೆ ಕಾಂಬೋ ಟಿಕೆಟ್ಸಲ್ಲಿ ಕಮ್ಮಿಗೆ ಬರುತ್ತೆ, 3034ಗೆ ಬರುತ್ತೆ. ಬಟ್ ನೀವು ಸಪ್ರೇಟ್ ಟಿಕೆಟ್ಸ್ ತಗೊಂಡ್ರೆ 3300 ಆಗುತ್ತೆ. ಆಲ್ಮೋಸ್ಟ್ 300 to 400 ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ನಿಮ್ಮದು ಪ್ಲ್ಯಾನ್ ಆಲ್ರೆಡಿ ಬಟರ್ಫ್ಲೈ ಪಾರ್ಕ್ಗೂ ಹೋಗ್ಲಿಕ್ಕಿದ್ರೆ ಕಾಂಬೋ ಟಿಕೆಟ್ಸ್ ತೆಗೆಯೋದು ಒಳ್ಳೆಯದು. ಇನ್ನೊಂದು ಗ್ಲೋಬಲ್ ವಿಲೇಜ್ದು ಕೂಡ ಕ್ಲಬ್ ಮಾಡ್ಕೋಬೋದು. ನಿಮಗೆ ಮಿರಾಕಲ್ ಗಾರ್ಡನ್ ಜೊತೆ ಗ್ಲೋಬಲ್ ವಿಲೇಜ್ ಹೋಗಬೇಕಂದ್ರೆ ನೀವು ಒಟ್ಟಿಗೆ ತಗೊಂಡ್ರೆ ಕಾಂಬೋ ಟಿಕೆಟ್ಸ್ದು ತಗೊಂಡ್ರೆ 2800 ಆಗುತ್ತೆ. ಬಟ್ ನೀವು ಮಿರಾಕಲ್ ಸಪ್ರೇಟ್ ತಗೋತೀನಿ, ಗ್ಲೋಬಲ್ ಸಪ್ರೇಟ್ ತಗೋತೀನಿ ಅಂದರೆ 2600 ಆಗುತ್ತೆ. ಸೊ ಪುನಃ 200 to 300 ಡಿಫ್ರೆನ್ಸ್ ಆಗುತ್ತೆ ಪರ್ ಪರ್ಸನ್ನು. ಸೊ ಪರ್ ಪರ್ಸನ್ ನಿಮಗೆ ಕಮ್ಮಿ ಅಂತ ಅನಿಸ್ಬೋದು, ಬಟ್ ಫ್ಯಾಮಿಲಿ ಇರುವಾಗ, ತುಂಬ ಜನ ಇರುವಾಗ ನಿಮಗೆ 200 ಡಿಫ್ರೆನ್ಸ್ ಬಂದ್ರೂ ನಿಮಗೆ ಮ್ಯಾಟ್ರ್ ಆಗುತ್ತಲ್ವ. 200 5 ಜನಗೆ ಆಲ್ಮೋಸ್ಟ್ 1000 ನೀವು ಎಕ್ಸ್ಟ್ರಾ ಪೇ ಮಾಡಿದಾಗುತ್ತೆ. ಸೊ ನೀವು ಕಾಂಬೋ ಆಫರ್ಸಲ್ಲೇ ಹೋಗೋದು ಬೆಟರ್. ಸೊ ಜನರಲಿ ಪ್ಯಾಕೇಜ್ ಅವ್ರು ಕೂಡ ಕಾಂಬೋ ಆಫರ್ಸಲ್ಲೇ ಬುಕ್ ಮಾಡಿರ್ತಾರೆ. ನೀವು ಓನಾಗಿ ಬುಕ್ ಮಾಡಿಬಿಟ್ಟು ಹೋಗೋದಿದ್ರೆ ಈ ಥರ ಟಿಕೆಟ್ಸ್ನ ಆನ್ಲೈನಿಂದ ಬುಕ್ ಮಾಡಿಬಿಟ್ಟು ಹೋಗ್ಬೋದು ಕಾಂಬೋ ಟಿಕೆಟ್. ಸೊ ನೀವು ದುಬೈ ಹೋದರೆ ಬಟರ್ಫ್ಲೈ ಪಾರ್ಕ್ ಮಿಸ್ ಮಾಡಿದ್ರೂ ತೊಂದರೆ ಇಲ್ಲ, ಬಟ್ ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್ ಹೋಗಲೇಬೇಕು, ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟು ಗ್ಲೋಬಲ್ ವಿಲೇಜ್ದು ವಿಡಿಯೋ ಹಾಕ್ತೀನಿ, ಅದರ ಡೀಟೇಲ್ಸ್ನ ಕಂಪ್ಲೀಟಾಗಿ ಹಾಕ್ತೀನಿ. ಥ್ಯಾಂಕ್ ಯು.